ಉತ್ತರ ಪ್ರದೇಶದಲ್ಲೊಂದು ಮನಕಲಕುವ ಘಟನೆಯೊಂದು ನಡೆದಿದೆ. ಇಡೀ ದೇಶದ ಗಮನ ಸೆಳೆದ ಅಂಬೇಡ್ಕರ್ ನಗರ ಜಿಲ್ಲೆಯ ಆರೈ ಗ್ರಾಮದ ಈ ಘಟನೆ ನಿಜಕ್ಕೂ ಕೂಡ ಹೃದಯ ವಿದ್ರಾವಕ ಘಟನೆ. ಒತ್ತುವರಿ ನೆಪದಲ್ಲಿ ಗುಡಿಸಲು ತೆರವಿಗೆ ಮುಂದಾಗಿದ್ದ ಯುಪಿ ಸರ್ಕಾರ. ಇಡೀ ದೇಶದ ಗಮನ ಸೆಳೆದ ಅಂಬೇಡ್ಕರ್ ನಗರ ಜಿಲ್ಲೆಯ ಆರೈ ಗ್ರಾಮದ ಘಟನೆ. ಒತ್ತುವರಿ ನೆಪದಲ್ಲಿ ಗುಡಿಸಲು ತೆರವಿಗೆ ಮುಂದಾಗಿದ್ದಂತಹ ಯುಪಿ ಸರ್ಕಾರ. ಆ ಜಂಗಲ್ ರಾಜ್ಯದ ಯೋಗಿ ಬಾಬನ ಬುಲ್ಡೋಸರ್ ಆರ್ಭಟ ನಿಮಗೆ ಗೊತ್ತೇ ಇದೆ. ಪೊಲೀಸ್ ಭದ್ರತೆಯಲ್ಲಿ ಆಪರೇಷನ್ ಬುಲ್ಡೋಸರ್ ನಡೆದಿತ್ತು. ಇದೇ ಹೊತ್ತಲ್ಲಿ ಆ ಗುಡಿಸಲುಗಳಿಗೆ ಆಕಸ್ಮಿಕ ಬೆಂಕಿ ತಗುಲಿತ್ತು. ಅಂತಹ ಒಂದು ಗುಡಿಸಲಿಗೆ ಏಕಾಏಕಿ ನುಗ್ಗಿದಳೊಬ್ಬ ಬಾಲೆ. ನೋಡಿ, ನಿಜಕ್ಕೂ ಕೂಡ ಅತ್ಯಂತ ಅಮಾನವೀಯ ಕೃತ್ಯ ಆಯಿತು. ಇದನ್ನ ಕಂಡ ಪೊಲೀಸ್ ಅಧಿಕಾರಿಗಳು ಶಾಕ್ ಆಗಿದ್ರು. ಯಾಕೆ ಈ ಹುಡುಗಿ ಹಿಂಗ್ ಓಡಾಡ್ತಿದ್ದಾಳೆ? ಗುಡಿಸಲಿಗೆ ನುಗ್ಗಿದ್ದ ಆ ಬಾಲೆ ಪುಸ್ತಕದ ಬ್ಯಾಗ್ ಸಮೇತ ಹೊರಬಂದ್ಲು. ಇದನ್ನ ನೋಡಿ ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದಾರೆ. ಒಂದು ಕಡೆ ಯೋಗಿ ಸರ್ಕಾರ ಬುಲ್ಡೋಸರ್ ಅನ್ನ ತಂದು ತನ್ನ ಆ ಗುಡಿಸಲನ್ನ ಕೆಡುವುದಕ್ಕೆ ರೆಡಿ ಆಗಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಭದ್ರತೆ ಇದೆ, ಆ ತೆರವಿಗೆ ಬೇಕಾದಂತಹ ಭದ್ರತೆ. ಅಯ್ಯೋ ಭಗವಂತ, ಆ ದೃಶ್ಯ ನಿಜಕ್ಕೂ ಕೂಡ ಕಣ್ಣೀರು ತರಿಸುವಂತಿದೆ. ಒಂದೆಡೆ ಆ ಬಾಲಕಿ ಧೈರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನೊಂದೆಡೆ ಯೋಗಿ ಬುಲ್ಡೋಸರ್ ಆಪರೇಷನ್ಗೆ ಆಕ್ರೋಶವೂ ವ್ಯಕ್ತವಾಗಿದೆ. ಗುಬ್ಬೆಯ ಮೇಲೆ ಬ್ರಹ್ಮಾಸ್ತ್ರನೇನ್ರಿ? ಉತ್ತರ ಪ್ರದೇಶದ ಸರ್ಕಾರಕ್ಕೆ ಈ ಗುಡಿಸಲು ದೊಡ್ಡ ವಿಚಾರವಾಯ್ತಾ? ಆ ಗುಡಿಸಲಲ್ಲಿ ಒಂದು ತಾಯಿ, ಒಂದು ತಂದೆ, ಈ ಪುಟ್ಟ ಹುಡುಗಿ. ಆ ಹುಡುಗಿ, ಆ ದೃಶ್ಯ ನೋಡಿ ನೀವು, ಎಂಥ ಕಲ್ಲು ಹೃದಯವನ್ನು ಕರಗಿಸುವಂತಹ ದೃಶ್ಯ. ಒಂದು ಕಡೆ ಬೆಂಕಿಗಾಹುತಿಯಾಗಿದೆ ಆ ಗುಡಿಸಲು, ಮತ್ತೊಂದು ಕಡೆ ಹೊರಗಡೆ JCB ಆ ರಕ್ಕಸ ಕೈಗಳು ಗರ್ಜಿಸ್ತಾ ನಿಂತಿದೆ. ಈ ಕೆಡವುತ್ತೀವಿ ಅಂತ. ಈ ಪುಟ್ಟ ಪೋರಿ ಮಾಡಿದ್ದೇನು ಗೊತ್ತಾ? ತಾನು ಕಲಿತಾ ಇದ್ದಂತಹ ಪಾಠ ಪುಸ್ತಕಗಳಿತ್ತು ಆ ಗುಡಿಸಲು ಒಳಗೆ, ಬ್ಯಾಗೂ ಇತ್ತು. ಅಯ್ಯೋ ದೇವ್ರೆ, ಇನ್ನೇನು JCB ಬಂದು ನನ್ನ ಮನೆ ಕೆಡವುತ್ತೆ. ಬೆಂಕಿ ಒಂದು ಕಡೆ ತಗಲ್ಕೊಂಡಿದೆ. ಬೆಂಕಿ ಇನ್ನು ಹೆಚ್ಚಾದರೆ ಮನೆ ಸುಡುತ್ತೆ. ಮೊದಲು ನನ್ನ ಪಾಠ ಪುಸ್ತಕವನ್ನು ರಕ್ಷಣೆ ಮಾಡ್ಕೋಬೇಕು ಅಂಥೇಳಿ ಆ ಬಾಲೆ ಗುಡಿಸಲ ಒಳಗೋಗಿ ಆ ಪುಸ್ತಕವನ್ನು ತೆಗೆದು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು, ಇಡೀ ಜಗತ್ತೇ ಹೋಗಲಿ, ನನ್ನ ಪುಸ್ತಕ, ನಾನು ಕಲಿತಾ ಇರುವಂಥ ಪುಸ್ತಕ ಉಳಿಬೇಕು, ಓಡ್ಕೊಂಡು ಬಂದ ದೃಶ್ಯ ಇದೆಯಲ್ಲ. ಯೋಗಿ ಆದಿತ್ಯನಾಥ್, ಸನ್ಯಾಸಿ ಆದಿತ್ಯನಾಥ್, ಯೋಗಿ ಬಾಬಾ ಇನ್ನು 3 ವರ್ಷ ಬೆಟ್ಟದ ಕೆಳಗೆ ಯೋಗ ಮಾಡಿದ್ರು, ಧ್ಯಾನ ಮಾಡಿದ್ರು, ಈ ಒಂದು ಪಾಪಕ್ಕೆ ಪಶ್ಚಾತ್ತಾಪ ಪಡೋದಕ್ಕೆ ಸಾಧ್ಯ ಇಲ್ಲ. ಯೋಗಿ ಸರ್ಕಾರದ ಈ ಒಂದು ನಿರ್ಧಾರ ಇದೆಯಲ್ಲ, ಆ ಪುಟ್ಟ ಹೃದಯವನ್ನ ಭಯಪಡಿಸಿತು. ಆ ಪುಟ್ಟ ಶರೀರವನ್ನು ಗದ್ಗದಿತರನ್ನಾಗಿಸಿತು. ತಾನು ಕಲಿತಾ ಇರತಕ್ಕಂಥ ಪಾಠ ಪುಸ್ತಕವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಹುಡುಗಿ ಒಳಗೋಗಿ ಪುಸ್ತಕವನ್ನು ಕೈಯಲ್ಲೆತ್ಕೊಂಡು ಓಡೋಡ್ತಿರೋದದು. ಆ ಓಟದಲ್ಲಿ ಒಂದು ಆತಂಕ ಇದೆ, ಆ ಓಟದಲ್ಲೊಂದು ಗೊಂದಲ ಇದೆ, ಆ ಓಟದಲ್ಲೊಂದು ಭಯ ಇದೆ, ಆ ಓಟದಲ್ಲೊಂದು ಸಂದೇಶ ಇದೆ. ಉತ್ತರ ಪ್ರದೇಶದ ಕೇಸರಿ ಬಣ್ಣದ ವಸ್ತ್ರ ಧರಿಸಿ ಸದಾಕಾಲ ಬಾಯಲ್ಲಿ ಬೆಂಕಿ ಉಗುಳುತ್ತಾ ಒಂದು ಸಮುದಾಯದ ನಾಶಕ್ಕೆ ಕರೆ ಕೊಡುವಂತಹ, ಕೋಮು ಪ್ರಚೋದನೆ ಭಾಷಣ ಮಾಡ್ತಾ ಇರುವಂತಹ, ಬುಲ್ಡೋಸರಿಗೆ ಬಡವನ ಮನೆ, ಶ್ರೀಮಂತನ ಮನೆ ಅನ್ನೋ ಭೇದ ಭಾವ ಇಲ್ಲ. ಆ ಬುಲ್ಡೋಸರ್ನ ಕಳಿಸ್ಕೊಡ್ತಾರೆ. ನಿರ್ಭಾವುಕ ಹೃದಯದ ಸನ್ಯಾಸಿ ಬಾಬನ ಜಂಗಲ್ ರಾಜ್ಯದ ಅತ್ಯಂತ ಅಮಾನವೀಯವಾದಂತಹ ಘಟನೆಯ ಹೃದಯ ವಿದ್ರಾವಕವಾದಂತಹ ದೃಶ್ಯ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಆ ಪುಟ್ಟ ಪೋರಿಗೆ ಜಗತ್ತಿನಾದ್ಯಂತ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಆದರೆ ಆ ಪುಟ್ಟ ಪೋರಿಯ ನಡುಗುವ ಹೃದಯಕ್ಕೆ ಕಾರಣವಾದ ಬುಲ್ಡೋಸರ್ ಬಾಬನ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. लेकर भागी थी और जब इसका घर गिर रहा था, पूरे देश ने इसकी तस्वीरें देखी और जिनके भी सीने में दिल रहा होगा, उन तमाम लोगों को उस तस्वीर ने, उस वीडियो ने झकझोर करके रख दिया था कि एक लड़की जिसका घर गिर रहा है, तो घर गिरने का तो दुख दर्द जो रहा ही होगा, लेकिन उसे चिंता थी अपनी किताबों को बचाने की, और अपनी किताब बचा के वो भागी। क्यों? किताब जल जाती तो क्या होता? पढ़ नहीं पाती, जल जाती। देखिए, जल जाती किताबें तो पढ़ नहीं पाती। तो कोई नहीं, अभी इसकी मम्मी का बैंक अकाउंट नंबर मैं आप लोगों से शेयर करूंगा, और जो कोई भी अनन्या की मदद करना चाहे उस बैंक अकाउंट में जो भी छोटे मोटे पैसे ट्रांसफर करना चाहे
उसके माध्यम से अनन्या की मदद जरूर करे। ये मेरी उन तमाम लोगों से जिनके दिल में कुछ जज्बात हैं, उन तमाम लोगों से मेरी अपील है। ये वही अनन्या